ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಮ್ಮ ಮನೇಲಿ ವೈಫೈನ ಹಾಕಿಸ್ತಾ ಇದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವಿಡಿಯೋನ ಅಪ್ಲೋಡ್ ಮಾಡಿದಾಗ. ಸೊ ಇನ್ನೇನು ಲೇಟ್ ಮಾಡೋದು, ಬನ್ನಿ ಈಗ ಇನ್ಫಾರ್ಮೇಷನ್ನ ಕೊಡ್ತೀನಿ. ವೈಫೈನ ಹಾಕ್ಸ್ಕೊತಾ ಇದ್ದೀವಿ. ಪರ್ ಮಂತ್ 999 ಇರುತ್ತೆ. ಅನ್ಲಿಮಿಟೆಡ್ 5G ಡೇಟಾ ಇರುತ್ತೆ. ಸೊ ಇದರಿಂದ ನನ್ನ ಹಸ್ಬೆಂಡ್ ಹೇಳಿದ್ರು, ನೀನು ಹೆಂಗಿದ್ರು ಯೂಟ್ಯೂಬ್ನ ಅಪ್ಲೋಡ್ ಮಾಡೋಕ್ಕೆ ನಿನಗೆ ವೈಫೈ ಬೇಕೇ ಬೇಕು. ಇಷ್ಟು ದಿನ ನಾನು ಫೋನಲ್ಲೇ ಅಪ್ಲೋಡ್ ಮಾಡ್ತಿದ್ದೆ. ಅದನ್ನು ಅವರು ನಿನಗೆ ಕಷ್ಟ ಆಗುತ್ತಾ ಅಂತ ಕೇಳ್ತಾಯಿದ್ರು. ಹೌದು, ನನಗೆ ಕಷ್ಟ ಆಗುತ್ತೆ, ಇದರಲ್ಲಿ ನೆಟ್ ಸಾಲಲ್ಲ ನನಗೆ ಅಪ್ಲೋಡ್ ಮಾಡಬೇಕಾದ್ರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಸರಿ ಆಯಿತು, ನಿನಗೋಸ್ಕರ ವೈಫೈ ಹಾಕ್ಸೋಣ ಅಂತ ಹೇಳ್ಬಿಟ್ಟು ನನಗೋಸ್ಕರ ವೈಫೈನ ಹಾಕಿಸ್ತಾ ಇದ್ದೀವಿ. ಸೊ ಬನ್ನಿ, ಇವಾಗ ವೈಫೈ ಅವ್ರು ಬಂದಿದ್ದಾರೆ. ವೈಫೈನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ. ಇದು ಏರ್ಟೆಲ್ ಹಾಕ್ಸ್ಕೊತಾ ಇದ್ದೀವಿ. ಏರ್ಟೆಲ್ ಬೇಗ ಅಪ್ಲೋಡ್ ಆಗುತ್ತೆ, ಮತ್ತು ಇದರಲ್ಲಿ ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಇರಲ್ಲ. ನಾವು ತುಂಬ ವರ್ಷಗಳಿಂದ ನೋಡಿದ್ದೀವಿ ಏರ್ಟೆಲ್ ಈಸ್ ನೋ ಪ್ರಾಬ್ಲಮ್ ಅಂತ. ಸೊ ಬನ್ನಿ, ಈಗ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಹೇಳೋದು ಯಾವಾಗಲೂ ನೀನೇನು ವರ್ಕ್ ಮಾಡ್ತಿದ್ದೀಯ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ನಿನಗೆ ಅವರು ಹೀಗೆ ಹೇಳ್ತಾರೆ, ಹಾಗೆ ಹೇಳ್ತಾರೆ, ಆ ಥರ ಎಲ್ಲ ನೀನು ಕಾನ್ಸಂಟ್ರೇಟೇ ಮಾಡಬೇಡ. ನಿನಗೆ ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿರುತ್ತೆ ಅದರ ಮೇಲೆ ಗಮನ ಕೊಡು. 1000 ಜನ 1000 ಮಾತಾಡಲಿ, ನಾನು ನಿನ್ನ ಜೊತೆಗಿರ್ತೀನಿ. ನಾನೇನಾದರೂ ಹೇಳಬೇಕು, ನೀನು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನಾನು ಯಾವತ್ತೂ ನಿನಗೇನು ಹೇಳಲ್ವಲ್ಲ. ನೀನೇನು ಮಾಡಿದ್ರೂ ಒಳ್ಳೆಯದೇ ಮಾಡ್ತೀಯ, ಒಳ್ಳೇದಾಗಂಗೆ ಮಾಡ್ತೀಯ ಅಂತ ನನಗೆ ಗೊತ್ತು. ನೀನು ಯಾವತ್ತಿದ್ರೂ ಬೇರೆಯವ್ರಿಗೇನು ತೊಂದರೆ ಕೊಡಲ್ಲ, ನೀನು ಮಾಡು ಅಂತಲೇ ಹೇಳ್ತಾರೆ. ನಮ್ಮ ಅಮ್ಮ ಅಪ್ಪ ಆಗಿರ್ಬೋದು, ಎಲ್ಲರೂ ಸಪೋರ್ಟಿವ್ ಆಗೇ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ವೈಫೈನ ಅಪ್ಲೋಡ್ ಮಾಡಿಸಿದ್ರು, ಅಂದರೆ ಇನ್ಸ್ಟಾಲ್ ಮಾಡಿಸಿದ್ರು. ಸೊ ನನಗೆ 8,250 ನಿಯರ್ ಟು 500 ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಜನ ಸಬ್ಸ್ಕ್ರೈಬರ್ ನಿನಗಿರಬೇಕಾದ್ರೆ ನೀನು ಯಾಕೆ ಹಿಂಗೆ ಆಗ್ತೀಯಾ, ಲೋ ಆಗ್ತೀಯಾ? ನೀನು ಅಪ್ಲೋಡ್ ಮಾಡ್ತಾ ಬರಬೇಕು ಕಂಟಿನ್ಯೂಸ್ ಆಗಿ ಅಂತ ನನ್ನ ಹಸ್ಬೆಂಡೇ ನನಗೆ ಮೋಟಿವೇಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಅಂತ ನನ್ನ ಹತ್ರ ಪ್ರಾಮಿಸ್ ತೊಗೊಂಡಿದ್ದಾರೆ. ಸೊ ನಾನು ಇವಾಗ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅಪ್ಲೋಡ್ ಮಾಡ್ತಾನೂ ಇದ್ದೀನಿ ಕಂಟಿನ್ಯೂಸ್ ಆಗಿ. ಈಗ ಸಬ್ಸ್ಕ್ರೈಬರು ತುಂಬಾ ಇನ್ಕ್ರೀಸ್ ಆಗ್ತಿದ್ದಾರೆ. ಶಾರ್ಟ್ ವಿಡಿಯೋನ ಜಾಸ್ತಿ ಅಪ್ಲೋಡ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ. ಸೊ ಹಾಗೆ ನನ್ನ ಮಗಳು ಅಷ್ಟೇ ನನಗೆ ತುಂಬಾ ಸಪೋರ್ಟಿವು, ಹಸ್ಬೆಂಡ್ ಮತ್ತು ನನ್ನ ಮಗಳಿಬ್ರು. ಸೊ ನಾನು ತುಂಬ ಒಂದು 6 ಮಂತ್ ಅಥವಾ 1 ಇಯರಿಂದ ನಾನು ಅಪ್ಲೋಡ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ ಸುಮಾರು ವೀಡಿಯೋಗಳನ್ನ. ಇವಾಗ ನಾನು ತುಂಬ ಅಂದರೆ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ನ. ಶಾರ್ಟ್ಸ್ ವೀಡಿಯೋ ಆಗಿರ್ಬೋದು, ಲಾಂಗ್ ವೀಡಿಯೋಸ್ ಆಗಿರ್ಬೋದು. ತುಂಬಾ ನನ್ನ ಯೂಟ್ಯೂಬರ್ಸು ತುಂಬ ಸಪೋರ್ಟಿವ್ ಆಗಿ ನನ್ನ ಚಾನಲ್ನ ಲೈಕ್ ಮಾಡಿ ಅದರ ತುಂಬ ವ್ಯೂಸ್ ಬರ್ತಾಯಿದೆ. ಅದಕ್ಕೆಲ್ಲ ಕಾರಣ 8,500 ಮೆಂಬರ್ಸ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ನಾನು ತುಂಬ ಹೃದಯದ ಕೃತಜ್ಞತೆನ ಹೇಳ್ತೀನಿ. ಸೊ ಹೇಳ್ಬೋದು ಸ್ವಲ್ಪ ಜನ ಮಾಡಬೇಡ, ಯಾಕೆ ಮಾಡ್ತೀಯ ವೀಡಿಯೋಸು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಅವ್ರ ಬಗ್ಗೆ ಯಾವತ್ತೂ ಕೇರ್ ಮಾಡಲ್ಲ. ಈ ಕಡೆ ಕಿವಿಗಳು ಕೇಳಿಸ್ಕೊತೀನಿ, ಈ ಕಡೆ ಕಿವಿಲಿ ಬಿಟ್ಬಿಡ್ತೀನಿ. ಟೀಸ್ ಮಾಡ್ತಾರೆ, ಟೀಸ್ ಮಾಡೋರು ಅಷ್ಟೇ. ನಾನು ಯಾವತ್ತೂ ಈ ಕಡೆ ಕಿವಿಲಿ ಕೇಳಿಸ್ಕೊತೀನಿ, ಈ ಕಡೆ ಕಿವಿಲಿ ಬಿಟ್ಬಿಡ್ತೀನಿ. ನನಗೇನಾಗಬೇಕು, ನನಗೆ ಯೂಟ್ಯೂಬ್ ಬೇಕು. ನನಗೆ ಅದು ಪ್ಯಾಷನ್ನು. ನಾನು ಅದರಲ್ಲಿ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು. ನನ್ನ ಮಗಳು ಚಿಕ್ಕವಳಿದ್ದಾಗಿಂದ ಇಲ್ಲಿವರೆಗೂ ನನ್ನ ಹತ್ರ ಮೆಮೊರೀಸ್ ಇದೆ. ಬಟ್ ನಾನು ಫೋನಲ್ಲಾಗಲಿ ಗೂಗಲಲ್ಲಾಗಲಿ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದರಿಂದ ನನಗೆ ಅಡ್ವಾಂಟೇಜಸ್ಸು ತುಂಬಾ ಇದೆ. 0.05% ನನಗೆ ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ. ಸೊ ಈ ಥರ ನನ್ನ ಯೂಟ್ಯೂಬ್ ಜರ್ನಿ ಇದೆ. ನಾನೇನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ನನಗೆ ಯಾರು ಮಾಡಬೇಡ ಅಂತ ಹೇಳಿದ್ರು ಅವ್ರನ್ನೂ ನಾನು ಒಳ್ಳೆಯ ರೀತಿಯಲ್ಲೇ ತೊಗೋತೀನಿ. ನಾನು ಅವ್ರಿಗೂ ಥ್ಯಾಂಕ್ಸೇ ಹೇಳ್ತೀನಿ. ಅವರು ನನ್ನ ವೀಡಿಯೋಸ್ ನೋಡ್ತಾರಲ್ವ, ಅದರಿಂದ ನನಗೆ ವ್ಯೂಸು ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಟೀಸ್ ಮಾಡಿದ್ರು ಅವ್ರನ್ನೆಲ್ಲ ಪಕ್ಕಕ್ಕೆ ಇಡೋಣ, ಯಾರೆಲ್ಲ ಪ್ರೋತ್ಸಾಹ ಮಾಡಿ ಅವ್ರನ್ನೆಲ್ಲ ಮುಂದಕ್ಕೆ ಇಟ್ಕೊಳ್ಳೋಣ, ಮುಂದೆ ಹೋಗೋಣ, ಯೂಟ್ಯೂಬಲ್ಲಿ ಮುಂದುವರಿಯೋಣ ಅನ್ನೋದು ನನ್ನ ಆಸೆ. ಸೊ ನನ್ನ ಹಸ್ಬೆಂಡ್ ಹೇಳ್ತಾರೆ, ಯೂಟ್ಯೂಬ್ ವೈಫೈ ಹಾಕಿದ ತಕ್ಷಣವೇ ನಿಂದೇ ವಿಡಿಯೋ ಹಾಕಬೇಕು ಫಸ್ಟು ಅಂತ ಹೇಳಿದರು. ಎಕ್ಸ್ಕ್ಯೂಸ್. ಅದಕ್ಕೆ ನನ್ನ ಚಾನಲ್ನೇ ಆನ್ ಮಾಡಿದ್ದೀನಿ ಫಸ್ಟು. ವೈಫೈ ಹಾಕಿದ ತಕ್ಷಣವೇ ಅವ್ರ ಆಸೆ ಯಾಕೆ ನಿರಾಸೆ ಮಾಡೋದು ಅಂತ. ಸೊ ಈ ಥರ ಚಾಮುಂಡೇಶ್ವರಿ ಫೋಟೋ ಬಂತು. ನನಗೆ ಯಾವತ್ತಿದ್ರೂ ಚಾಮುಂಡೇಶ್ವರಿ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈ ಥರ ಇತ್ತು ನನ್ನ ವೈಫೈ ಸ್ಟಾರ್ಟಿಂಗ್ ಜರ್ನಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮಗೆ ಈಗ ಏರ್ಟೆಲಲ್ಲಿ ತುಂಬಾ ಆಫರ್ ಇದೆ ವೈಫೈದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವೈಫೈನ ಹಾಕಿಸ್ಕೊಳ್ಳಿ. ಸೊ ಯಾರಾದರೂ ಚಾನಲ್ನ ಓಪನ್ ಮಾಡೋರಿದ್ದರೆ ಓಪನ್ ಮಾಡ್ಕೊಳ್ಳಿ. ಅವ್ರು ಹಿಂಗಂತಾರೆ, ಇವ್ರು ಹಾಗಂತಾರೆ ಅಂತ ಹೇಳಬೇಡಿ. ತುಂಬಾ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ರನ್ ಆಗ್ತಿದೆ ಅಂತ ಹೇಳ್ಬೋದು. ಇದರಿಂದ ನೀವು ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಅದರಿಂದ ನಿಮಗೆ ತುಂಬಾ ಬೇಗ ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ,
ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮಗೇನಾದರೂ ಯೂಟ್ಯೂಬ್ ಯಾವ ಥರ ಚಾನಲ್ ಮಾನಿಟೈಸ್ ಮಾಡೋದು, ಯಾವ ಥರ ಓಪನ್ ಮಾಡೋದು ಅಂತ ಏನಾದ್ರು ಬೇಕಿದ್ದರೆ ನೀವು ನನಗೆ ಮೇಲ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಇದರಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತಲೇ ಹೇಳ್ಬೋದು. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.